ಏನ್ ಮಾಡೋದು ಭಯ್ಯ? ಆ ಮುದುಕ ಅಮೆರಿಕಾದಲ್ಲಿರೋ ತನ್ನ ಮಗನಿಗೆ ವಿಷಯನೆಲ್ಲ ಮೇಲ್ ಮಾಡಿ ನೇಣು ಹಾಕೊಂಡ್ಬಿಟ್ಟ. ಇಲ್ಲಿ ನೋಡಿದ್ರೆ ಕಮಿಷನರ್ ಇಂದ MLC ವರ್ಗು ಪ್ರೆಷರ್ ಆಗ್ತಾ ಇದ್ದಾರೆ. ಅದಕ್ಕೆ FIR ಫೈಲ್ ಮಾಡ್ಬೇಕಾಯ್ತು. ಹಾಗಾದ್ರೆ ನೀವೇನ್ ಮಾಡಕ್ಕಿದ್ದೀರಾ? ಭಯ್ಯ ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಮನ್ನ ಥರ್ಡ್ ಅಕ್ಯೂಸ್ ಅಂತ ಹಾಕಿದೀನಿ. ನಿಮಗೆ ಜಾಮೀನ್ ಖಂಡಿತ ಸಿಗುತ್ತೆ. ಏನ್ ಸಿಗುತ್ತೆ? ಫೋನ್ ಮಾಡೋ. ಮಿನಿಸ್ಟ್ರಿಗೆಲ್ಲ ಫೋನ್ ಮಾಡಿ ಯಾಕೆ ಸರ್ ವಿಷಯ ದೊಡ್ಡದ್ ಮಾಡ್ತಾ ಇದೀರಿ? ನೀವು ಅರೆಸ್ಟ್ ಆದ್ರೂ ವಿಷಯ ಪೇಪರ್ ನಲ್ಲಿ ಬರ್ದಿರೋ ಹಾಗೆ ನಾವೆಲ್ಲ ಅಡ್ಜಸ್ಟ್ ಮಾಡಿದ್ವಿ. ಏನಾಗಿ ಅಡ್ಜಸ್ಟ್? ಭಯ್ಯ ಇದು NRI ಮ್ಯಾಟ್ರು. ವಿಷಯ ದೊಡ್ಡದಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಇನ್ವಾಲ್ವ್ ಆಗುತ್ತೆ, CBI ಬರುತ್ತೆ. ಆಮೇಲೆ ನಾವೇನು ಮಾಡಕ್ಕಾಗಲ್ಲ. 12 ವರ್ಷದಿಂದ ನಾನು ಅರೆಸ್ಟೇ ಆಗಿಲ್ಲ ಕಣಯ್ಯ. ಇದೆಲ್ಲ ಫಾರ್ಮಾಲಿಟೀಸ್ಗೋಸ್ಕರ ಸರ್. ನೀವು ರಿಮೈಂಡ್ ರೂಮ್ ಹೋಗಕ್ಕಿಂತ ಮುಂಚೆ ನಿಮ್ಮನ್ನ ಬೇಲ್ ಮೇಲೆ ಬಿಡಿಸ್ಕೊಂಬರೋ ಜವಾಬ್ದಾರಿ ನಮ್ದು. ನಮ್ಗೆ ನಂಬಿ ಸರ್. ಜಾಮೀನೇನೋ ಸಿಕ್ತು, ಆದ್ರೆ ಕಂಡೀಷನಲ್ ಬೇಲ್ ಮೇಲೆ. ರೋಣ ಅಂತ ವಿಲೇಜ್ ಪೊಲೀಸ್ ಸ್ಟೇಷನ್ 15 ದಿವಸಕ್ಕೊಂದ್ಸರಿ ಹೋಗಿ ಅಲ್ಲಿ ಸಿಗ್ನೇಚರ್ ಮಾಡ್ಬೇಕು. ತಗೊಳ್ಳಿ. ನಾನು ರೋಣನ ರೋಣ ಇರೋದು ಆಂಧ್ರ ಹತ್ರ ತಾನೆ? ಅಪ್ಪ ವೈಕುಂಠ, ಆಂಧ್ರದಲ್ಲಿರೋದು ದ್ರೋಣಾಚಲ, ಹುಬ್ಳಿ ಹತ್ರ ಇರೋದು ರೋಣ. ಹುಬ್ಳಿ ಹತ್ರ ತಾನೆ? ನಮ್ಮ ಮಟ್ಕ ಚಂದ್ರಪ್ಪನ್ ಕಳಿಸಿ ಸೈನಕ್ಕೂ ಕೇಳ್ತೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಮ್ಮ ಹುಡುಗರ್ನ ಕಳ್ಸಿದ್ರಾಯ್ತು, ಅಣ್ಣನ್ ಸೈನ್ ನಾ ಫ್ಯಾಕ್ಸ್ ಅಲ್ಲಿ ಕಳಿಸಿ. ರೋಣ ನಮಸ್ತೆ, ಕೂತ್ಕೊಳ್ಳಿ. ತಾವು ಪೊಲೀಸ್ ಅಧಿಕಾರಿ, ತಮ್ಮ ಮುಂದೆ ಹ್ಯಾಕ್ ಸ್ವಾಮಿ ಕೂತ್ಕೊಳ್ಳೋದು? ಎಲ್ಲರೂ ನಮ್ಮವರೇ ತಾನೆ, ಚಿಕ್ಕಪ್ಪ ದೊಡ್ಡಪ್ಪ ಇದ್ದಂಗೆ. ಕೂತ್ಕೊಳ್ಳಿ. ಈ ಹುಡುಗ ನಿಮ್ ಮಗಳನ್ನ ಇಷ್ಟಪಟ್ಟಿದ್ದಾನೆ, ನೋಡ್ಬೇಕು ಅಂತ ಆಸೆ ಆಗಿದೆ. 4 ಸತಿ ನಿಮ್ಮ ಮನೆ ಹತ್ರ ಓಡಾಡಿದ್ದಾನೆ ಅಷ್ಟೇ ತಾನೆ? ನಮ್ಮನೆಗೆ ಬಂದು ನೀರ್ ಕೇಳ್ಕೊಡ್ದು ಹೋಗಿದ್ದಾನೆ. ಎದುರುಗಡೆ ಟೀ ಅಂಗಡಿ ಹತ್ರ ನಿಂತು ನಮ್ಮನೆ ಕಡೆನೆ ನೋಡ್ತಾ ಇರ್ತಾನೆ. ಎಷ್ಟೊತ್ತಾದ್ರೂ ಹೋಗೋದೇ ಇಲ್ಲ. ನೀವ್ ಹೇಳೋದೇನೋ ಸರಿ ಅಮ್ಮ, ಆದ್ರೆ ನಮ್ ಹಳ್ಳಿ ಹುಡುಗಿಯರ್ ಪೇಟೆ ಹುಡುಗಿರ್ತಾರ, ಅವಾಗ ಹೊರಗಡೆ ಬರ್ತಾರ. ಹೇಳಿ, ಈ ಹುಡುಗನಿಗೆ ನಿಮ್ ಮಗಳನ್ನ ನೋಡಕ್ ಆಸೆ ಆಗಿದ್ದ ಬಂದಿದ್ದಾನೆ. ಆದ್ರೆ ಹಿರಿಯರ್ ನೀವೇ ಮಚ್ಚು ಚೂರಿ ಎತ್ಕೊಂಡು ಓಡಾಡಿದ್ರೆ ವಯಸ್ಸಿಗೆ ಬಂದಿರೋ ಹುಡುಗರಿಗೆ ಬುದ್ಧಿ ಹೇಳೋದು ಯಾರು? ಏನಣ್ಣ ನಿಮ್ ಹುಡುಗ ಬಾರಿ ಜೋರ ಮಾತಾಡ್ತವ್ರೆ. ಪೊಲೀಸ್ ಅಂದ್ರೆ ಸುಮ್ನೆನಾ? ನನ್ನ ಮಗ. ಇದು 2 ಊರಿನ ಪ್ರಶ್ನೆ ಅಲ್ಲ, 2 ಕುಟುಂಬದ ಪ್ರಶ್ನೆ. ಅಕಸ್ಮಾತ್ ಹುಡುಗ ಹುಡುಗಿ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ರೆ ಒಂದ್ ಮಾಡಿ, ಇಲ್ಲ ಅಂತಂದ್ರೆ ಹುಡುಗ ಹುಡುಗಿ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ರೆ ಒಂದ್ ಮಾಡಿ, ಇಲ್ಲ ಅಂತಂದ್ರೆ ಯಾರು ತಲೆ ಹಾಕೊಡ್ದು. ಅರ್ಥ ಆಯ್ತಲ್ಲ? ಅರ್ಥ ಆಯ್ತೇನ್ರಿ ಯಜಮಾನ್ರೆ? ಅರ್ಥ ಆಯ್ತು. ಅರ್ಥ ಆಯ್ತಾ? ನೀನು ಇನ್ನೊಂದ್ಸಲ ಅವ್ರ ಮನೆ ಕಡೆ ಹೋಗಿದ್ ನೋಡಿದ್ರೆ ಒಳ ಹಾಕ್ತೀನಿ ನಾನು. ಹೋಗಲ್ಲ ಸರ್. ಅರ್ಥ ಆಯ್ತಾ? ಆಯ್ತು ಸರ್. ಬನ್ನಿ ಹಿರಿಯರೇ, ಬನ್ನಿ ತಪ್ಕೊಳ್ಳಿ. ಅರ್ಥ ಆಯ್ತಾ ಎಲ್ರಿಗೂ? ಆಯ್ತು. ಹೊಡಿ ಹೊಡಿ. ಬರ್ತೀನಪ್ಪ. ಆಯ್ತಪ್ಪ. ಅಲ್ಲ ಸರ್, ಇಬ್ರು ಗಂಡಸರು ಸಮಸ್ಯೆ ಅಂತ ಬಂದ್ರೆ ತಪ್ಕೊಳ್ಳಿ ಅಂತ ಸರಿ ಮಾಡ್ಬಿಡ್ತೀರಾ. ಅದೇ ಒಂದು ಗಂಡು ಹೆಣ್ಣು ಬಂದ್ರೆ ಆಗೇನು ಮಾಡ್ತೀರಾ? ಒಳಗಡೆ ಗನ್ ಸರಿದೆ ಅಂತ ನೋಡ್ಬೇಕು. ಬಾ. ಇವತ್ತು ನೀವು ಆ ಸಿಂಹದ ಕೈಯಿಂದ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಒಂದಲ್ಲ ಒಂದು ದಿವಸ ಈ ಚಿರತೆ ಕೈಲಿ ಸಿಗಾಕೋತೀರಾ. ಏನ್ ಹೇಳಿದೆ ತಮ್ಮ? ಮರ ಬೆಳೆಸಿ ಅಂತಾರೆ, ನೀವು ನೋಡಿದ್ರೆ ಪೊದೆ ಬೆಳೆಸಿ. ಹೊಡೆಯಕ್ಕಿಂತ ಮುಂಚೆ ಕೊಡ್ತಿರಲ್ಲ ಸೌಂಡು, ಅದೇ ನನಗೆ ತುಂಬಾ ಇಷ್ಟ. ಸರಿ, ಅಂಗಡಿಲಿ ಪುಕ್ಷಟೆ ಟೀ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತೆ ಅಂದೆ, ನಿಲ್ಸಿ ಅಂತ ಹೇಳದ್ನ. ನಮ್ಮ ಮನೆ ಬರ ಈ ಊರಲ್ಲಿ ಪುಕ್ಷಟೆ ಸಿಕ್ಕರೆ ಉಸಿಡ್ಕೊಂಡು ಯಾಕೆ ಕೊಡ್ ಬರ್ತಾ ಇದ್ದೀನಿ? ಒಬ್ಬ ಕಳ್ಳ ನನ್ ಬ್ಯಾಗ್ ಕಿತ್ಕೊಂಡು ಓಡೋದ ಸರ್. ಬ್ಯಾಗ್ ಕಿತ್ಕೊಂಡದ್ನ? ಹೌದು, ಕಿತ್ಕೊಂಡ್ಬಿಟ್ಟ. ಇಲ್ಲಿ ನೋಡಿ. ಮಲ್ಲಿಕಾ, ಅವ್ನು ಯಾರು ಅಂತ ನಿನ್ಗೆ ಗೊತ್ತಾ? ಎಷ್ಟು ದೊಡ್ಡ ಗಾಯ ಆಗಿದೆ. ಅಯ್ಯೋ, ನಾನು ಇರ್ಲಿಲ್ಲಪ್ಪ, ಇದಾದ್ಮೇಲೆ ಬಂದೆ. ನೋಡು, ಇಂಥ ವಿಚಾರಕ್ಕೆಲ್ಲ ನಿನ್ ತಾತಂಗ್ ಬರ ಕೇಳು. ಮನೆಗೂ ಅಲ್ಲ, ಅದು ಒಂದ್ ಹುಡುಗಿ ತಾನೆ. ಬೆಳೆದ್ ನಿಂತಿದ್ದೀರಾ, ಬುದ್ಧಿ ಇಲ್ವಾ ನಿಮ್ಗೆ? ಹುಡುಗಿಯರಾಗಿ ಈ ತರ ಬೀದಿ ಸುತ್ತಿರಲ್ಲ, ತಲೆ ಅಲ್ವಾ ನಿಮ್ಗೆ? ಮನೆಗೂ ಏನ್ ಮಕ್ಕ ನೋಡ್ತಾ ಇದೀಯ? ಯಾಕೆ ಸರ್ ಈ ರೇಂಜ್ ಟೆನ್ಷನ್ ಆಗಿದ್ದೀರಾ? ಸುಳ್ಳು ಹೇಳ್ತಾ ಇದ್ರಲ್ಲ ಅವಳು. ಓ, ಸುಳ್ಳ? ಮತ್ತಿನ್ನೇನು? ಬ್ಯಾಗ್ ಕಿತ್ಕೊಂಡ ನಂಗ ಕುಯ್ತಾನೆ. ಯಾವ್ದೋ ಕತ್ತಿಂದ ಕುಯ್ದಿರೋದಲ್ಲ ಅದು, ತಂತಿಂದನೋ ಮುಳ್ಳಿಂದ ಅವಳೆ ಕುಯ್ಕೊಂಡಿರೋದು. ಒಳ್ಳೆ ಹುಡುಗಿ ಅಲ್ಲ, ಯಾಕೆ ಹಿಂಗ ಆಡ್ತಾಳೆ ಅವಳು? ಅದೇ ಆ ಮೊಬೈಲ್ ಕಳೆದೋಯ್ತು ಅಂತ ಒಂದು ನಂಬರ್ ಕೊಟ್ಟಿದ್ದಲ್ಲ ಅವಳು, ಆ ನಂಬರಿಗೆ ಫೋನ್ ನಾನು ಸೇವ್ ಮಾಡಿದ್ದೀನಿ ಸರ್. ಸೊಂಟದ ಇಸ್ಯ ಬೇಡವೋ ಶಿಷ್ಯ, ಸೊಂಟಕ್ಕಿಂತ ವಾಸಿಕನೋ ಗುಂಡಿನ ದಾಸ್ಯ, ಸೊಂಟಾಕನ ಕಣ್ಣ ಸೊಂಟಾಕನ. ಹಲೋ, ದಿ ಪರ್ಸನ್ ಯು ಹ್ಯಾವ್ ಕಾಲ್ಡ್ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ನಮಸ್ತೆ ಸರ್, ನಂಬರ್ ನಾಟ್ ರೀಚಬಲ್ ಬರ್ತಾ ಇದೆ. ಇನ್ನೊಂದ್ಸಲ ಟ್ರೈ ಮಾಡು. ಎಸ್ ಸರ್. ಈ ಹಾಡನ್ನು ತಾವು ಕಾಪಿ ಮಾಡಿಕೊಳ್ಳಬೇಕಾದ್ರೆ ಕೆಂಪು ಬಟನ್ ಜೊತೆ ಸ್ಟಾರ್ ಬಟನ್ ಅನ್ನು ಸ್ಟ್ರಾಂಗ್ ಆಗಿ ಒತ್ತಿರಿ. ಜಿಂತಾ ತಾ ಚಿತಾ ಚಿತಾ ಜಿಂತಾ ತಾ. ಸರ್, ನಮ್ ಜಾವನ ಅಮರ್ಸ್ತಾ ಇದ್ದಾನೆ ಸರ್. ಕೊಡಲಿ. This line is totally busy in Sri Lanka. ತಿರುಪತಿ ವಾಯ್ಸಿದ್ದು. ತಿರುಪತಿ ವಾಯ್ಸ? ಅವ್ನು ಎಲ್ಲಿ ಸಿಗ್ತಾನೆ ಅಂತ ನನಗೆ ಗೊತ್ತು ಸರ್. ಏನ್ ಆಟ ಆಡ್ತಾ ಇದ್ಯಾ? ಹಲೋ
ಹಲೋ, ಹಾಡು ತುಂಬಾ ಇಷ್ಟ ಆಯ್ತು. ಸ್ಟಾರ್ ಬಟನ್ ನ ಸ್ಟ್ರಾಂಗ್ ಆಗಿ ಒತ್ತೋದಕ್ಕೆ ಒಂದು ಡಬಲ್ ಸ್ಟಾರು, ಒಂದು ನೋ ಸ್ಟಾರ್, ಇಬ್ರು ಒಟ್ಟಿಗೆ ಬಂದಿದ್ವಿ. ಡಬ್ಬ ನನ್ನ ಮಕ್ಕಳ, ಕೆಲಸ ಮಾಡೋ ಮನೇಲೆ ಕಳ್ತನ ಮಾಡ್ತೀರಾ, ಉದ್ದಾರ ಆಗ್ತೀರಾ ನೀವು. ಫೀಸ್ ಸರ್ ನಾನ್ ಕಳ್ಳಲ್ಲ ಸರ್. ಕಾವ್ಯ ಮೇಡಮ್ ಇದನ್ನೆಲ್ಲ ತಂದು ಕೊಟ್ಬಿಟ್ಟು ನಾನ್ ಕೇಳ್ದಾಗ ವಾಪಸ್ ಕೊಡು, ಅಲ್ಲಿವರೆಗೂ ನೀನ್ ಕಾಣಿಸ್ಕೊಂಬೇಡ, ಇದನ್ನ ತಂದು ಕೊಳ್ಳು ಬೇಡ ಅಂತ ಹೇಳಿದ್ರು ಸರ್. ಇದ್ರೆಲ್ಲ ದೇಶ ತಪ್ಪಿಲ್ಲ ಸರ್. ಬೇಗ ಹೊತ್ತಾಗತ್ತೆ, ಇನ್ನು ತುಂಬಾ ತಿಳಿಬೇಕು. ಇದೆಲ್ಲ ಬುಟ್ಟಿ ತುಂಬಿಸಿ. ಏನ್ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ ಅಂದ್ರೆ ಆಟ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನಿನ್ ವಸ್ತುನೆಲ್ಲ ತಿರುಪತಿ ಹತ್ರ ಬಚ್ಚಡ ಕೊಟ್ಟು ಕಂಪ್ಲೇಂಟ್ ಕೊಡಕ್ ಬರ್ತೀಯಾ? ಗೌರವ ಆಯ್ತು ನನಗೆ ನಿನ್ ಮೇಲೆ. ಏನ್ ಬೆಂಗಳೂರಲ್ಲಿ ಆಟ ಆಡ್ದಂಗೆ ಈ ಊರಲ್ಲಿ ಆಟ ಆಡ್ಬೋದು ಅನ್ಕೊಂಡಿದ್ಯಾ ನೀನು? ಒಬ್ಬ ಹುಡ್ಗ ಒಂದ್ ಹುಡ್ಗಿ ನೋಡೋದಕ್ ಕಾರಣ ಬೇಕು ಅಂತ ನೀವೇ ತಾನೇ ಹೇಳಿದ್ರಿ. ಆ ಕಾರಣ ಇಲ್ದೆ ನಾನ್ ನಿಮ್ಮನ್ನ ನೋಡಕ್ಕಾಗತ್ತಾ? ನನ್ನ ಯಾಕೆ ನೋಡ್ಬೇಕು ನೀನು? ಒಂದ್ ಹುಡ್ಗಿ ಒಂದ್ ಹುಡ್ಗನ್ನ ಪದೇ ಪದೇ ಹುಡ್ಕೊಂಡ್ ಹೋಗ್ತಾಳೆ ಅಂದ್ರೆ ಅದ್ರ ಅರ್ಥ ನಿಮ್ಗೇನು ಅಂತ ಗೊತ್ತಾಗ್ಲಿಲ್ವಾ? ಏನಂತ ಅರ್ಥ? ಅವ್ರ ಇಷ್ಟ ಆಗಿದ್ದಾರೆ ಅಂತ ಅರ್ಥ. ಅವಳ ಮನ್ಸಲ್ಲಿ ಅವರೇ ಇದ್ದಾರೆ ಅಂತ ಅರ್ಥ. ನನ್ಗೆ ಯಾರ ಮೇಲೂ ಈ ರೀತಿ ಕ್ರಶ್ ಬಂದಿರ್ಲಿಲ್ಲ. ಮನುಷ್ಯನಲ್ಲೇ ಈಗೋ ಇರೋ ಈ ಕಾಲದಲ್ಲಿ ಯಾವ ಈಗೋನು ಇಲ್ದೆ ಬೇಕಾದ್ರೆ ನಾನು ಹೊಡಿ ಅಂತ ಹೇಳಿದ್ರಲ್ಲ, ಆ ಕ್ವಾಲಿಟಿನೇ ನಿಮ್ಮನ್ನ ಇಷ್ಟಪಡೋ ಹಾಗೆ ಮಾಡ್ತು. ಇದುವರೆಗೂ ನಾನು ನೋಡಿರೋ ಪೊಲೀಸ್ ಆಫೀಸರ್ಗಳಲ್ಲಿ ಡಿಫ್ರೆಂಟ್ ಪೊಲೀಸ್ ಅಂದ್ರೆ ನೀವೇ. ನಿಮ್ ಇಂಟೆಲಿಜೆನ್ಸ್, ರೆಸ್ಪಾನ್ಸಿಬಿಲಿಟಿ ನಿಮ್ಮೇಲಿರೋ ಕ್ರಶ್ನ ಲವ್ ಆಗಿ ಬದಲಾಯಿಸ್ತು. ಐ ಲವ್ ಯು. ನೋಡಪ್ಪ, ಇನ್ನು 14 ದಿವಸ ರುಜು ಹಾಕಿದ್ರೆ ಕೆಲಸ ಮುಗೀತು ಅಂತ ತಿಳ್ಕ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ಯಾರದು? ಕಂಡೀಷನ್ ಬಿಲ್ ಮೇಲೆ ಸೈನ್ ಮಾಡಿ ಹೋಗ್ತಾ ಇದ್ರು ಸರ್. ಗುಡ್ ಮಾರ್ನಿಂಗ್ ಸರ್. ಯಾವರು? ಬೆಂಗಳೂರು ಸರ್. ಬೆಂಗಳೂರ? ಹುಬ್ಳಿ ಕನ್ನಡ ಮಾತಾಡ್ತಾ ಇದ್ದಾರಾ? ಕರ್ಸೋರ್ನ. ಹೇಯ್, ಒಳಗಡೆ ಕರೆ ಅವ್ರನ್ನ. ಆಯ್ತು ಸರ್. ಓ ಆರ್ಮುಗಂ ಸಾಹೇಬ್ರೆ ಕರಿತಾ ಇದಾರ, ಬಾ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ ಹೆಸರು? ಆರ್ಮುಗಂ ಸರ. ತಂದೆ ಹೆಸರು? ತಂದೆ ಹೆಸರು ಅದು ತಂದೆ ಹೆಸರು ಕೇಳಿದ್ರೆ ತೊದಲ್ಸ್ತೀಯ? ನಿಮ್ ತಾಯಿ ಹೇಳಿಲ್ವಾ ತಂದೆ ಹೆಸರೇನು ಅಂತ? ಐಡಿ ಕಾರ್ಡ್ ಕೊಡು. ಅದು ನಾವು ಮಟ್ಕಾ ಚಂದ್ರಪ್ಪನ್ ಕಡೆಯವ್ರಿ ಸರ್. ಅವ್ರು ಬರೋದಕ್ಕೆ ಆಗೋದಿಲ್ಲ, ಅದ್ರ ಬದಲು ನೀನ ಸೈನ್ ಮಾಡುವ ಅಂತ ಚಂದ್ರಪ್ಪರ್ ಕಳ್ಸ್ಯಾರ ಸರ್. ಯಾವನದು ಮಟ್ಕಾ ಚಂದ್ರಪ್ಪ? ತಪ್ಪು ತಿಳ್ಕೊಬೇಡಿ, ನಾನೇ ಬರ್ಬೇಕಾಗಿತ್ತು. ಶ್ರೀಲಂಕಾಗೆ ಒಂದ್ ಹಡಗು ಮಣ್ಣು ಕಳ್ಸಿದ್ದೆ. ಎಕ್ಸ್ಟ್ರಾ 70 ಟನ್ ಓವರ್ಲೋಡು ಹಡಗು ಮೂವ್ ಮಾಡಕ್ಕಾಗಲ್ಲ ಅಂತ ಕ್ಯಾಪ್ಟನ್ ಹೇಳ್ದ. ಅದಕ್ಕೆ ಆರುಮುಗ ಇಲ್ಲಿ ಬೆಂಗಳೂರಲ್ಲಿ ಇದಾರೆ ಸರ್. 15 ದಿನ ತಾನೇ ಸೈನ್ ಮಾಡ್ಬೇಕು. ಅದನ್ನ ನಮ್ಮ ಹುಡುಗರೇ ಮಾಡ್ಬಿಡ್ತಾರೆ. ಏಯ್ ಕೊಡ ಇಲ್ಲಿ ಸರ್, ಇದನ್ನ ಖರ್ಚಿಗೆ ಇಟ್ಕೊಳ್ಳಿ. ಇನ್ನೂ ಏನಾದ್ರೂ ಬೇಕಾಗಿದ್ರೆ. ಯಾರು ತುಂಬಿಕೊಂಡೆ ನೀನು? ಈಗ ಟೈಮ್ 9:30. ಇನ್ 4 ಅವರಲ್ಲಿ ರೋಡ್ ಆಗಿ ಬಂದು ನಿಲ್ಬೇಕು ಅವನು. ಸರ್ ಅದು ಹೇಗೆ ಸಾಧ್ಯ ಸರ್? 10:45 ಬೆಂಗಳೂರಿಂದ ಹುಬ್ಬಳ್ಳಿಗೆ ಫ್ಲೈಟ್ ಇದೆ. ಆ ಫ್ಲೈಟ್ ಹತ್ಕೊಂಡು 12ವರೆಗೆ ಹುಬ್ಬಳ್ಳಿ ಇಳಿದ್ಬಿಟ್ಟು 1 ಅವರ್ ರೋಡ್ ಆಗಿ ಬಂದು ನಿಲ್ಬೇಕು ಅವನು. ಇಲ್ಲ ಅಂತಂದ್ರೆ ಬರ್ಲಿಲ್ಲ ಅಂತ ರೆಕಾರ್ಡ್ ಕ್ರಿಯೇಟ್ ಮಾಡಿ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿ ಇಲ್ಲಿಂದಾನೆ ಬೆಂಗಳೂರಲ್ಲಿ ಕೂತಿರೋ ಅವನಿಗೆ ಒತ್ತೊಳಗೆ ಹಾಕ್ತೀನಿ. ಗಾಳಿ ಫೋರ್ಸ್ ಇದೆ, ವೆದರ್ ಸರಿ ಇಲ್ಲ ಅಂತ ಪೈಲಟ್ ಹೇಳ್ದ. ರೋಡ್ ರಫ್ ಇದೆ, ರೂಟ್ ಟಫ್ ಇದೆ, ಕಾರ್ ತೆಗಿಯಕ್ಕಾಗಲ್ಲ ಅಂತ ಡ್ರೈವರ್ ಹೇಳ್ದ ಅಂತ ನೀನೇನಾದ್ರೂ ಬಂದ್ ನನಗೆ ಹೇಳ್ದು ಆ ಆರ್ಮುಗ ಮಟ್ಟಿಗೆ ಸೇರಿಸಿ ನಿನ್ನೂ ಒತ್ತೊಳಗೆ ಹಾಕ್ಬಿಡ್ತೀನಿ. ಸಾಹೇಬರು ಹೊರಗಡೆ ಹೋಗಿದ್ದಾರೆ. ಯಾಕೆ? ಯಾವನವನ ಸಾಯಿಬ ಮರಕಳವನ ಇವತ್ತಿದೆ ಅವನ ಊರಪ್ಪ. ಸರ್ ಸರ್, ಗಾಡಿಗಳು ಹಿಂಗೆ ಯಾಕೆ ಹೊರಗಡೆ ನಿಂತಿದೆ? ಸರ್ ಅದು ಆರ್ಮುಗಂ ಬಂದಿಯಾನ ಸರ್. ಅಣ್ಣ, ಇವನೇ ಎಸ್ಐ. ಬರೋ ತನಕ ಕಾಯ್ತಾ ಇರ್ತೀನಿ ಅಂತ ಹೊರಗಡೆನೆ ಕೂತಿಯಾನ ಸರ್. ರಿಜಿಸ್ಟರ್ಗೆ ಸೈನ್ ಮಾಡಿ ಕಳ್ಸತ್ತಾನೆ. ಏನ್ ನೋಡ್ದಂಗ್ ಹೋಗ್ತಾ ಇದೀಯಾ? ನಾನ್ ಯಾರು ಗೊತ್ತಾ? ನನ್ ರೇಂಜ್ ಏನೋ ನಿನಗ್ ಗೊತ್ತಾ? ಯಾರ ನೀನು? ಕೊಲೆಗಾರ ತಾನೆ? ಓದಿದ್ದೀನಿ ನಿನ್ ಕೇಸ್ನ. ಒಬ್ಬ ಅಮಾಯಕನಿಗೆ ಹೆದರ್ಸ್ಬಿಟ್ಟು ಬಲಿ ಕೊಟ್ಟಲ್ಲ. ನೀನ್ ಯಾರ ಮುಗ ಅನ್ನೋದಕ್ಕೇನೋ ಗ್ಯಾರಂಟಿ? ಗಾಡಿ ಕಾಡಿಲಿ. ಹುಬ್ಳಿನಲ್ಲಿ ಇಷ್ಟೇನಾ ನಿನ್ ಪವರ್? ಏನ್ ತಮ್ಮ ಸಮಸ್ಯೆ? ಇಷ್ಟೊತ್ತು ಕೂಗಾಡ್ತಿದಾರೆ? ಏನಿಲ್ಲ, ಸಾಧಾರಣ ಕೇಸ್ ಅಷ್ಟೇನಾ? ಏನಿಲ್ಲ ಅಂತ ಹೇಳ್ತಿದ್ರ? ಗಾಡಿ ತುಂಬಾ ಲಾಂಗು ಮುಚ್ಚಿ ಚೂರಿ ಎಲ್ಲ ತುಂಬಿಕೊಂಡು ಬಂದವ್ರೆ, ನಿಮ್ಗೆ ಎದುರು ಮಾತಾಡ್ತವ್ರೆ. ಚಿಕ್ಕಪ್ಪ ಹಾಗೆಲ್ಲ ವಿಷಯಕ್ಕೆ ತಲೆ ಹಾಕ್ಬಾರ್ದು, ನೀವು ಹೊರಗಡೆ ಇರಿ. ಸರಿ ತಮ್ಮ, ನಾವು ಸ್ಟೇಷನ್ ಒಳಗೆ ಇರಲ್ಲ. ಹಾಗಂತ ಇವರಿಂದ ಏನಾದ್ರು ತೊಂದ್ರೆ ಆದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಬನ್ರಿ ಹೋಗೋಣ. ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅಪರಾಧಿ ಬಿಟ್ಟು ಯಾರು ಸ್ಟೇಷನ್ ಒಳಗೆ ಇರಬಾರ್ದು. ಕಳ್ಸ ಹೊರಗಡೆ. ಅಪರಾಧಿನ
ನಾನ್ ಮನಸ್ಸು ಮಾಡಿದ್ರೆ ಸ್ಟೇಷನ್ ಇರಲ್ಲ, ನೀನು ಇರಲ್ಲ. ಚಿಂತಿ ಮಾಡ್ಬಿಡ್ತೀನಿ. ನಮ್ಮೂರ್ಗೆ ಬಂದು ನಿಮ್ ಬಗ್ಗೆನೆ ಮಾತಾಡಿದ್ಮೇಲೆ ಇವ್ರು ಇಲ್ಲಿಂದ ಜೀವ ಸಹಿತ ಹೋಗ್ಬಾರ್ದು. ಸಮಾಧಾನವಾಗಿರಲ್ಲ. ಊರ್ ಜನರನ್ನ ಬಿಟ್ಟು ಗಲಾಟೆ ಮಾಡಿಸ್ತಾ ಇದೀಯಾ? ನಾನು ನಿನ್ನ ಊರ್ನವರೆಲ್ಲ ರೊಚ್ಚಿದ್ದಾರೆ. ಏನು ಮಾತಾಡೋದ್ ಬೇಡ. ಇಲ್ಲಿಂದ ಹೊರಟ್ಬೇಡ. ಗಾಡಿ ಬಿಟ್ಟು ಹಿಡಿಕೆ ನೀನು. ಅಣ್ಣ ಗಾಡಿ ನೋಡಿದಕ್ಕೆ ನನ್ನ ಅರೆಸ್ಟ್ ಮಾಡಿ. ನಿಮ್ ಬಗ್ಗೆ ಯಾವನಾದ್ರೂ ಮಾತಾಡಿದ್ರೆ ಆರನ್ನ ನೆತ್ತಿ ನಿಲ್ಸ್ಬಿಡ್ತೀನಿ. ಕೆಂಪೆ ಹಣ್ಣಿಗೋಸ್ಕರ ಜೀವನ ಕೊಡ್ತೀವಿ, ಅವ್ರ ತಂಟೆ ಬಂದ್ರೆ ಸಿಗದಾಕ್ಬಿಡ್ತೀವಿ. ಅರ್ಥ ಆಯ್ತಾ? ಅವ್ನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನೀನ್ ಕುಗಿದಕ್ಕೆ ಇಷ್ಟು ಒದೆಗಳು ಬೀಳ್ತಾ ಇದಾವೆ, ನಾನ್ ಕುಗಿದ್ರೆ ಎಷ್ಟು ಬೀಳ್ಬೇಕು? ಈ ಆವಾಜ್ ಹಾಕೋದು, ಬಾಯಿಗೆ ಬಂದಂಗ್ ಮಾತಾಡೋದೆಲ್ಲ ಇಟ್ಕೊಂಬೇಡ. ಇಲ್ಲಿ ಸಾಧಾರಣ ಎಸ್ ಆಯ್ತಾನೆ ಏನ್ ಕಿತ್ಕೊಳಕ್ ಆಗತ್ತೆ ಅನ್ಕೊಂಡ್ ಬಂದಿಲ್ಲ ಅಲ್ಲಿಗೆ. ಸ್ವಂತ ಊರ್ ಕಣೋ. ದೊಡ್ಡಪ್ಪ, ಚಿಕ್ಕಪ್ಪ, ಅಣ್ಣ, ತಮ್ಮಂದ್ರೆಲ್ರು ಒಂದೇ ಕುಟುಂಬದ ತರ ಇರ್ತಾರೆ ಇಲ್ಲಿ. ನನ್ ಮೈ ಮೇಲೆ ಒಂದು ಕೂದಲು ಮುಟ್ಟಿದ್ರು ನಿನ್ ಕಣ್ಣಲ್ಲಿ ಕಡ್ಡಿ ಇಟ್ಟು ಅಟ್ಟಾಡ್ಸ್ಬಿಡ್ತಾರೆ. ಮರ್ಯಾದೆಗೆ ಮುಚ್ಕೊಂಡ್ಬಿಟ್ಟು ಸೈನ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಂದ. ಬಾಕಿ 14 ಹೆಂಗ್ ಬಂದೆ ಹೆಂಗ್ ಹೋದೆ ಈ ಕೆಂಪೇಗೌಡಂಗ್ ಗೊತ್ತಾಗ್ಬಿಡ್ದು. ಹೋಗ್ತಾ ಇರು. ನನ್ ಮಾತ್ ಕೇಳೋಣ, ಟೆನ್ಷನ್ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೋಣ, ಒಂದ್ 5 ನಿಮಿಷ ಕೂತ್ಕೋಣ. ಇದನ್ನ ಮಾತ್ರ ಯಾಕೋ ಹೊಡೆದೇ ಬಿಟ್ಟಿದ್ದಾರೆ? ಇನ್ನು ಯಾವ್ದಾದ್ರು ಹೊಡೆದಿಲ್ವಾ? ನೋಡು. ವಿಚಾರಿಸಿದೆ ಅಣ್ಣ, ಸ್ವಂತೂರಲ್ಲೇ ಪೋಸ್ಟಿಂಗ್ ಹಾಕ್ಸ್ಕೊಂಡಿದ್ದಾನೆ. ಹಾಕ್ಸ್ಕೊಟ್ಟಿರೋದು ಹುಬ್ಳಿ MLA ನಾಗರಾಜ್ ಕಾಟ್ವೆ. MLA ಗೂ ಅವನಿಗೂ ಏನ್ ಸಂಬಂಧ? ಬರೀ ರೆಕಮೆಂಡೇಶನ್ ಅಷ್ಟೇ ಅಣ್ಣ. ನನ್ನನ್ನೇ ಹೆಬ್ಬಟ್ ಮಾಡ್ಬಿಟ್ಟು ನಾವು ತೋರಿಸ್ತೀನಿ. ಆರು ಮುಖ ಯಾರು ಅಂತ ತೋರಿಸ್ತೀನಿ. ಕಾವ್ಯ, ಪ್ರತಿ ವರ್ಷ ಹೀಗೆ ಬರ್ತಾ ಇರ್ಬೇಕು, ತಪ್ಪಿಸ್ಬಾರ್ದು. ಆಮೇಲೆ ಆ 4 ಲಕ್ಷ ತೆಂಗಿನ ತೋಟ ಜೋಪಾನ. 4 ಲಕ್ಷ ತೆಂಗಿನ ತೋಟ ಏನಿಲ್ಲ. ಏನದು? ರಸ್ತೆಲಿ ಹೋಗ್ತಾ ಅಮ್ಮನವ್ರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಒಳಗೆ ಹೋಗಿ ಕೈ ಮುಗಿದು ಹೋಗ. ಸರಿ. ಮಾದೇವ, ಪ್ರತಿ ವರ್ಷ ಮಕ್ಕಳನ್ನ ಕರ್ಕೊಂಡ್ ಬಾ. ಮನೆಯವ್ರು ಕಾಣಿಸ್ತಿಲ್ಲ. ಓ ನಮಸ್ಕಾರ. ಏನ್ ಊರಿಗೆ ನೆಂಟ ಆಗ್ಬಿಟ್ಟೆ? ಟೈಮೇ ಸಿಗಲ್ವಲ್ಲಪ್ಪ. ನಮಸ್ಕಾರ ಬುದ್ಧಿ. ಮುಂದಿನ ತಿಂಗಳು ನನ್ನ ಮಗಳಿಗೆ ಮದುವೆ ನಿಶ್ಚಯ ಆಯ್ತು. ದಯವಿಟ್ಟು ತಾವು ಬಂದು ಆಶೀರ್ವಾದ ಮಾಡಿ ಓ ಹೋಗಿ. ಸಂತೋಷ ಸಂತೋಷ. ಹುಡುಗ ಎಲ್ಲಿ ಅವನು? ಹುಡುಗ ನಮ್ ಕಡೆಯವನೇ. ಏನ್ ಮಾಡ್ತಾನೆ? ಮಂಡ್ಯದಲ್ಲಿ ಪೊಲೀಸ್ ಕೆಲಸದಲ್ಲಿ ಇದ್ದಾನೆ. ಏನಪ್ಪ ಪೊಲೀಸ್ನವ್ರಿಗೆ ಹುಡುಗಿ ಕೊಟ್ಬಿಟ್ಯಾ? ಯಾಕೆ? ಕೆಲ್ಸ ಕಾರ್ಯ ಇಲ್ದವ್ರು ತಾನೆ ಪೊಲೀಸಿಗೆ ಸೇರ್ಕೊಳ್ಳು. ಏನ್ ಮಾತಾಡ್ತಾ ಇದೀಯಾ? ನ್ಯಾಯ ನೀತಿ ಗೊತ್ತಿರೋರೆ ಪೊಲೀಸ್ ಕೆಲ್ಸಕ್ಕೆ ಬರೋದು. ಕೆಲ್ಸಕ್ಕೆ ಬರೋದವರಲ್ಲ. ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ಸುಮ್ನೆ ಹಾಗೆ ಹೇಳಿದ್ನಯ್ಯ. ಸುಮ್ನೆ ಹೇಳೋದಾದ್ರೆ ಈಗ ಪಬ್ಲಿಕ್ ಎಲ್ಲ ಹೇಳೋದು. ಯಾವ ಪೊಲೀಸ್ ನ್ಯಾಯವಾಗಿದ್ದಾನೆಯ? ನನ್ನ ಮಗ ಪೊಲೀಸ್ ನಲ್ಲಿ ಇದ್ದಾನೆ, ಅವ್ನು ನ್ಯಾಯವಾಗೇ ಇದ್ದಾನೆ. ಏನೋ ಮಾಡಬಾರ್ದು ಮಾಡ್ತಾನೆ, ಈಗೆಲ್ಲ ಮಾತಾಡೋದು. ಏನೋ ಮಾಡಬಾರ್ದು ಮಾಡಿದ್ಯಾ ನೀನು? ಯಾರನ್ನ ಕಂಡು ಮಾತಾಡ್ತಾ ನಿನಗೆ ಹೇಳ್ತಾ ಇದ್ದೀನಿ. ನಿನಗೂ ಈ ಫ್ರೆಂಡ್ ಮಕ್ಕಳಿದ್ದಾರೆ, ಅದ್ರಲ್ಲೊಬ್ಬಳನ್ನ ಪೊಲೀಸ್ ಹೇಳ್ಕೊಂಡು ಬಂದೇ ಮಾಡ್ತೀಯಾ? ನನಗೆ ಗೊತ್ತು. ಧರ್ಮರಾಯನ್ ಜೊತೆ ಇರೋರೆಲ್ಲ ಒಳ್ಳೆಯವರಾಗೆ ಕಾಣಿಸ್ತಾರೆ, ದುರ್ಯೋಧನ ಜೊತೆ ಇರೋರೆಲ್ಲ ಕೆಟ್ಟವರಾಗಿ ಕಾಣಿಸ್ತಾರೆ. ನೋಡೋ ದೃಷ್ಟಿ ಸರಿ ಇರ್ಬೇಕು. ನೀ ಸುಮ್ನಿರೋ, ಅದನ್ನ ಸರಿ ಮಾಡ್ಕೊಂಡ್ ಬಾ, ಆಮೇಲೆ ನನ್ನ ಹತ್ರ ಮಾತಾಡು. ಬಂದ್ಬಿಟ್ಟ ದೊಡ್ಡ ಮನುಷ್ಯ. ಚಿಕ್ಕದಾಗ ಒಂದ್ ಕನ್ಸ್ಕಂಡ್ವಿ, ದಿನಸಿ ಅಂಗಡಿ, ಅದಕ್ಕೂ ತಣ್ಣೀರೇರ್ಸ್ತು. ಅಕ್ಕ ಅಲ್ಲೋಡು. ಏನಾದ್ರೂ ಮಾಡಿ ನನ್ ಮದುವೆ ನಿಲ್ಲಿಸ್ಬಿಡ್ತೀನಿ ಅಂದ್ಯಲ್ಲ, ನಿಲ್ಲಿಸ್ತೀಯಾ? ನಿಲ್ಲಿಸ್ತೀನಿ. ಐ ಕ್ಯಾನ್ ಡೂ ಇಟ್. ಐ ವಿಲ್ ಡೂ ಇಟ್. ಆಗಲ್ಲ ಬಿಡು. ಆಗತ್ತೆ. ದಿವ್ಯಾ, ನನ್ ಬಗ್ಗೆ ಹೇಳು. ನನ್ ಮದುವೆ ನಿಲ್ಸಿದ್ರೆ ನಿನ್ ಮದುವೆ ನಿಂತೋಗುತ್ತಲ್ಲ. ವಾಟ್? ಮದುವೆ ಹೆಣ್ಣಿನ ಮದುವೆ ನಿಲ್ಸಿದ್ರೆ ಅವಳ ಮದುವೆ ತಾನೇ ನಿಂತೋಗೋದು. ಅಕ್ಕ, ಹಳ್ಳಿ ಹೈದ ಚಿಗುರ್ಕೊಂಡ್ಬಿಟ್ಟ. ನಿನ್ನ ಕಡೆ ಮದ್ವೆ ಹೆಣ್ಣು ಅಂತ ಹೇಳಿದ್ದು. ಏ ಹುಲಿ, ಈ ಸಿಂಹ ಯಾವತ್ತಿದ್ರು ನಿನ್ನೆ ಮದುವೆ ಆಗೋದು. ಪ್ರಪಂಚ ತಲೆ ಕೆಳಗಾದ್ರೂ ಕೂಡ ನಾನು ನಿಂಗೆ ತಾಳಿ ಕಟ್ಟೋದು. ದಿವ್ಯಾ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? I'm so happy. ಯಾರೋ ಇವನು? ಒಳಗ್ ನಿಮ್ ಜೊತೆ ಗಲಾಟೆ ಮಾಡಿದ್ರಲ್ಲ, ಅವ್ರ ಮಗ. ಶಿಷ್ಯ, ಏನು ಅದು? ಏನು ಗಲಾಟೆ ನಡೀತಾ ಇದೆ ಸರ್? ಅದೇ ನನ್ನ ಪ್ರಮೋಷನ್ ಗ್ಯಾರಂಟಿ ಅಂತ. ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಏನೇ ಒಬ್ಬ ಗಂಡಸಾಗಿ ಒಂದ್ ಹೆಂಗಸಿನ ಮೇಲೆ ಜಗಳಕ್ಕೆ ಹೋಗ್ತಿದ್ದಲ್ಲ, ನಾಚಿಕೆ ಆಗಲ್ಲ ನಿನಗೆ? ಹೆಂಗಸಾಗಿ ಓವರ್ ಆಗಿ ಸೌಂಡ್ ಮಾಡ್ತಾ ಇದ್ದಾರೆ. ಹೊರಗೆ ಹಾಕಲ್ಲ ಅಂದ್ರೆ ಹೊರಗಡೆ ಬರೋದಕ್ಕೆ 12 ವರ್ಷ ಬೇಕು. ನಿಮ್ ಕಾಲ್ ಮುಗಿತೀನಿ. ಸಮಾಧಾನವಾಗಿ ಹೋಗ್ತೀರಾ? ಈ ಕೇಸ್ ನ ನಮ್ಮ ಕೆಂಪೇಗೌಡ ಸಾಹೇಬರು ಸ್ಟೇಷನ್ ಅಲ್ಲಿ ಡೀಲ್ ಮಾಡಿದ್ರಲ್ಲ, ಹಂಗ್ ಮಾಡ್ತೀನಿ.
ಇಬ್ರು ಕೈ ಕೊಟ್ಕೊಳ್ಳಿ ಕೈ ಕೊಡು ಅಂತ ಹೇಳಿಲ್ವಾ? ಕೊಡು ಕೈನ. ಹಂಗೆ ಈಗ ಒಬ್ರನ್ನೊಬ್ರು ಗಟ್ಟಿಗೆ ತಪ್ಕೊಳ್ಳಿ. ಪ್ರಮೋಷನ್ ಗ್ಯಾರಂಟಿ. ಇವ್ರು ಸ್ವಲ್ಪ ಓವರ್ ಆಗಿ ಸಮಾಧಾನ ಆದಂಗಿದ್ದಾರೆ. ಹೌದು ಸರ್, ಹೌದು ಹೌದು. ಪರವಾಗಿಲ್ಲ ಬಿಡ, ಇದೇ ತರ ಎಲ್ಲಾ ಸ್ಟೇಟಿನ ಜನನು ಸಮಾಧಾನ ಆಗ್ಬಿಟ್ರೆ ನದಿಗಳ ಸಮಸ್ಯೆನೇ ಪರಿಹಾರ ಬರುತ್ತೆ. ಏನಂತೀಯ? ಕಮಾನ್ ಲೆಟ್ಸ್ ಗೋ. ಓಕೆ ಸರ್, ಓಕೆ ಸರ್. ಏ ರಾಮಣ್ಣ ಹೆಂಡ್ತಿನ ಭೀಮಣ್ಣ ಓಡಿಸ್ಕೊಂಡು ಹೋಗ್ತಾನೆ. ಆ ಪೊಲೀಸ್ ಅವರ ಇದಕ್ಕೆಲ್ಲ ಕಾರಣ. ಹಿಡೀರ ಅವ್ರನ್ನ. ಅವ್ನು ನೋಡ್ಕೊಂಡು ಹೋದ್ರೆ ಇವ್ರು ಯಾಕೋ ನಮ್ಮನ್ನ ನೋಡ್ಕೊಂಡ್ ಬರ್ತಾವ್ರೆ. ಮೋಸ್ಟ್ಲಿ ತದ್ಕಾಕಿರ್ಬೋದು. ಎಲ್ರು ಊಟ ಮಾಡಿದ್ರ? ಯಾಕೆಲ್ಲ ಹೀಗೆ ಕೂತಿದ್ದೀರಾ? ಏನಪ್ಪಾ ಇದು? ಅಲ್ಲ ಕೆಂಪು, ನಿನಗೆ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಸಿಕ್ಕಿದೆ. ಲೆಟರ್ ಬಂದು 4 ದಿನ ಆಗಿದೆ. ನಮಗ್ ಯಾಕೋ ವಿಷಯ ತಿಳಿಸ್ಲಿಲ್ಲ ನೀನು? ಅಲ್ವೋ, ನಮ್ಗೆ ಯಾರಿಗೂ ತಿಳಿಸ್ಬಾರ್ದು ಅಂತ ಅನ್ಕೊಂಡಿದ್ಯೋ ಅಥವಾ ಹೇಳ್ದೆ ಕೇಳ್ದೆ ಹಾಗೆ ಹೊರಟು ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ಯೋ? ನಾ ಪ್ರಮೋಷನ್ ಬೇಡ ಅಂತ ಡಿಸೈಡ್ ಮಾಡಿದ್ದೀನಮ್ಮ. ಏನು ಪ್ರಮೋಷನ್ ಬೇಡವಾ? ಬೆಂಗಳೂರಲ್ಲಿ ಪೋಸ್ಟಿಂಗ್ ಹಾಕಿದಾರಪ್ಪ, ನಂಗೆ ಹೋಗಕ್ಕೆ ಇಷ್ಟ ಇಲ್ಲ. ಯಾಕೆ? ಅಪ್ಪ ಈ ಊರು ನಂದು. ನನ್ನವರು ಅನ್ಸ್ಕೊಂಡಿರೋ ನೀವೆಲ್ಲರೂ ಇಲ್ಲೇ ಇರ್ಬೇಕಾದ್ರೆ ನಾನು ಬಿಟ್ಟು ಹೋಗಕ್ಕೆ ನಂಗೆ ಆಗಲ್ಲಪ್ಪ. ನೀನ್ ಬೇಗ ಇನ್ಸ್ಪೆಕ್ಟರ್ ಆಗಿ ಈ ಡಿಸ್ಟ್ರಿಕ್ಟ್ ಆಫೀಸರ್ ಆಗಿ ಬಂದ್ರೆ ನಮ್ಮನೆಗೆ ತಾನೇ ಹೆಮ್ಮೆ. ತೋಳಲ್ಲಿ ಇಟ್ಕೊಂಡು ಹೆತ್ತು ಹೊತ್ತು ಜೊತೆಲಿ ಇಟ್ಕೊಂಡು ಸಾಕಿದ್ದೆ, ತಪ್ಪಾಗೋಯ್ತೋ ಏನೋ. ಹಾಗಲ್ಲಮ್ಮ, ನನ್ ಅವತ್ ನೀನ್ ಪಂಚಾಯತಿಲಿ ಜನಗಳ ಮುಂದೆ ಗಂಭೀರವಾಗಿ ಮಾತಾಡ್ತಾ ಇದ್ದಾಗ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತು. ಅದಕ್ಕೆ ನಿನ್ನ ಪದವಿ, ಅದಕ್ಕಿರೋ ಗೌರವನೇ ಕಾರಣ. ಇವೆಲ್ಲ ನಿನಗೆ ಬೇಡ ಅಂತ ಅನ್ಸಿದ್ರೆ ಇಲ್ಲಪ್ಪ. ಇಲ್ಲ, ಬೆಂಗಳೂರಿಗೆ ಹೋಗ್ತೀನಪ್ಪ. ಹಲೋ ಸಿಂಹ, ಏನ್ ಮಾಡ್ತಾ ಇದೆ? ರೋಡಲ್ಲಿ ಸುತ್ತಾಡ್ತಾ ಇದೆ. ಯಾಕೆ? ಒಂದ್ ಮಧ್ಯಾಹ್ನ ಫ್ಲೈಟ್ ಬಂದ್ರೆ ನನ್ ಜೊತೆ ಡಿನ್ನರ್ ಮಾಡ್ಬೋದಲ್ವಾ? ಬಂದ್ ಹೋಗ್ಬೋದು. ಅಡ್ರೆಸ್ ಹೇಳು. ಆರ್ಡರ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಕೃಷ್ಣಪ್ಪ ಯಾವಾಗ್ಲೂ ಓದ್ತಾ ಇರ್ತಾಳೆ. ನಿಮಗೆ ಬ್ಲಾಕ್ ಟೀ ಬೇಕಾ? ಏನಂದ್ರೆ? ಬ್ಲಾಕ್ ಕಾಫಿ ಒಂದೇ ಕಲರ್ ಅಲ್ವಾ? ನಿಮಗೆ ಬ್ಲಾಕ್ ಟೀ ಬೇಕಾ, ಬ್ಲಾಕ್ ಕಾಫಿ ಬೇಕಾ? ಏನಿದೆ ಬೆಳಿಗ್ಗೆ ನಿನ್ ಸೆನ್ಸ್ ಆಫ್ ಹ್ಯೂಮರ್. ಅರ್ಜೆಂಟ್ ಆಗಿ ಬಾಲ್ಕನಿ ಬಾ. ಯಾಕೆ? ಬೆಂಗಳೂರಿನಲ್ಲಿ ಭೂಕಂಪ ಅಂತ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಇಲ್ವಾ? ಹ? ಎಲ್ಲಿ? ಇಲ್ಲೆಲ್ಲ ಭೂಕಂಪ ಆಗ್ತಿಲ್ವಲ್ಲ? ಕರೆಕ್ಟ್ ಆಗಿ ಆ ಕಡೆ ನೋಡು. ವೇಯಾ? ರೈಟಿಂಗ್ ನೋಡು. ಹಾಯ್. ಓ ಮೈ ಗಾಡ್. ಹಾಯ್. ಭೂಕಂಪ ಆಯ್ತಾ? ಏನಿಲ್ಲಿ ಯೂನಿಫಾರ್ಮ್ ಜೀಪ್? ಅರೆ, ಈಗ ನಾನು ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಮಾಗ್ಡಿ ರೋಡ್. ಇನ್ಸ್ಪೆಕ್ಟರ್ ಮಾಗ್ಡಿ ರೋಡ್. ಓ ಮೈ ಗಾಡ್, ಯು ಇಂಟ್ರೆಸ್ಟಿಂಗ್, ಇರಿಟೇಟಿಂಗ್. ಅವ್ರ ಎಸ್ಟಿಮೇಟ್ ಏನಿದೆ ತಿಳಿಸ್ಲಿಕ್ಕೆ ಹೇಳಿ. ಇದೇನಿದು ಮನೆ ಮುಂದೆ ಪೊಲೀಸ್ ಜೀಪು? ನಂಗೇನು ಗೊತ್ತಿಲ್ಲಪ್ಪ. ಮುಂಚೆನೆ ಯಾಕೆ ಹೇಳಿಲ್ಲ? ಇದನ್ನ ಮೊದಲೇ ಹೇಳಿದ್ರೆ ಭೂಕಂಪ ಆಗೋದ್ ನೋಡಕ್ ಆಗ್ತಿರ್ಲಿಲ್ವಲ್ಲ. ಐ ಆಮ್ ಸೋ ಎಕ್ಸೈಟೆಡ್ ಯಾ. ಏನ್ ನಡೀತಿದೆ ಇಲ್ಲಿ? ಯಾರ ಜೊತೆಗೆ ಮಾತಾಡ್ತಾ ಇದ್ದೀಯಾ? ನೀ ನನ್ ಮಗಳು ಅನ್ನೋದನ್ನ ಮರಿಬೇಡ. ಈ ಮನೆ ಹೆಸರು ಕೆಡಿಸ್ಬೇಡ. ಮೊದಲು ಆ ಪೊಲೀಸ್ ನಂಬರ್ ಡಿಲೀಟ್ ಮಾಡು ಇನ್ಸ್ಟೆಂಟ್ಲಿ. ಓಕೆ. ಅಯ್ಯೋ, ನನ್ನನ್ನ ಹೀಗ್ ನೋಡ್ತಾ ಇದ್ದೀರಾ? ನಾನು ಇವಳು ಫೋನ್ ಮಾಡಕ್ ಕೇಳಿದೆ. ಏನಕ್ಕಾಗ್ಯ ದಿವ್ಯ ಹೇಳ್ತಿದ್ದು ನಮ್ಮೂರ್ ಹುಡುಗ ಅಂತ. ಆ ಫ್ಯಾಮಿಲಿ ಏನ್ ಮಾಡ್ತಾರೆ? ಊರಲ್ಲಿ ಪ್ರಾವಿಷನ್ ಸ್ಟೋರ್ ಇದೆ. ಸೂಪರ್ ಕಾವ್ಯ. ಮನೆಗೆ ಏನಾದ್ರು ಸಾಮಾನ್ ಬೇಕು ಅಂತ ಹೇಳ್ಬಿಟ್ರೆ ಹಾಗೆ ಬಂದ್ ಬಿದ್ಬಿಡುತ್ತೆ. ಆಹಾ, ಮನೇಲಿ ಏನಾದ್ರು ಕಳ್ತನ ಆಗ್ಬಿಟ್ರೆ ಪೊಲೀಸ್ ಸ್ಟೇಷನ್ ಗಿಲಿ ಸ್ಟೇಷನ್ ತಲೆಯೋ ತಪ್ಪುತ್ತೆ. ಅಳಿ ಅಂದ್ರೆ ಎಲ್ಲಾನು ಕಂಡು ಬಿಡ್ತಾರೆ. ಅಯ್ಯೋ ಮೆಣಸಿನಕಾಯಿ. ಅಮ್ಮ, ಟೆನ್ಷನ್ ಮಾಡ್ಕೋಬೇಡ. ಏ, ನನ್ಗೆ ಟೆನ್ಷನ್. ಹೋಗಿ ನಂಬರ್ ಡಿಲೀಟ್ ಮಾಡಕ್ ಹೇಳಿದ್ರಲ್ಲ, ಏನ್ ಮಾಡ್ತೀಯಾ? ಮಾಡ್ತೀನಿ. ಭಾವ ನಂಬರಾ? ಅಲ್ಲ, ನಿಮ್ಮ ಅಪ್ಪ ನಂಬರ್. ಸೆಕ್ಷನ್ ಅಂತ ಹಾಕೊಂಡು ಕುಂತ್ಕೋಬೇಡಿ ಸರ್. ಆಮೇಲೆ ಹೊಸ ಇನ್ಸ್ಪೆಕ್ಟರ್ ಬಂದ್ರೆ ಗುಂಡ ಬಂದ್ರು. ಸರ್, ಐ ಆಮ್ ಎಸ್ ಐ ಬೋಸ್ ಪ್ರೇಮ್ರಾಜ್ ಸರ್. ವೆಲ್ಕಮ್ ಸರ್. ಕೆಂಪೇಗೌಡ ಸರ್, ಇವ್ರು ನಮ್ ಸಬ್ ಇನ್ಸ್ಪೆಕ್ಟರ್, ಇವರು ನಮ್ ದಫೇದಾರ್ ಸರ್. ಇದಿಡೀ ನಮ್ ಸ್ಟಾಫ್ ಸರ್. ಆ ಕಡೆ ಇರೋದು ಲಾ ಅಂಡ್ ಆರ್ಡರ್ ಇನ್ಸ್ಪೆಕ್ಟರ್ ರೂಮ್, ಈ ಕಡೆ ಇರೋದು ನಿಮ್ ರೂಮ್ ಸರ್. ಸರ್, ನಮ್ ಸ್ಟೇಷನ್ ಕಂಟ್ರೋಲ್ ನಲ್ಲಿ ಒಟ್ಟು 12 ಏರಿಯಾ ಇದೆ ಸರ್. ಅದರಲ್ಲಿ ಮಂಡಿಪೇಟೆ ಮಾತ್ರ ಸ್ವಲ್ಪ ಕ್ರಿಟಿಕಲ್. ಹೆಂಗಿದ್ಯಾ? ಎಲ್ಲ ಇನ್ಸ್ಪೆಕ್ಟರ್ ಮೂರ್ತಿ? ವಾ, ಹೊಸ ಇನ್ಸ್ಪೆಕ್ಟರ್. ನಡೀರಮ್ಮ. ಗಂಟ ಹಾಕೊಂಡಿರ್ತೆ ಯಾವಾಗ್ಲೂ. ಇವನೊಬ್ನ ನ್ಯಾಯವಾಗಿರೋದು. ಸಾರಿ ಸರ್. ಎಲ್ಲಾರ್ನು ಹಂಗೆ ಇರು ಅಂತಾನೆ.
ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ನಿನಗೂ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನ್ನಕ್ಕೆ ಆಪಿಟ್ಟೆ ಅಲ್ವಾ? ಈಗೇನ್ ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಗ್ದ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಗ ಕೊಟ್ಟೆ ಕಣೋ. ಯಾವ ಯೂನಿಫಾರ್ಮ್ ಹಾಕಿರೋ ಕೊಬ್ಬಲ್ಲಿ ನನ್ನನ್ನ ಅವಮಾನ ಮಾಡಿದೆಯೋ ಅದೇ ಯೂನಿಫಾರ್ಮ್ ನ ಬಿಚ್ಚಿ ಬಟ್ಟೆ ಬರೇ ಇಲ್ದೆ ನಿನ್ನ ಓಡಿಸ್ತೀನಿ. ಇನ್ ಮುಂದೆ ನನ್ನ ಹುಡುಗರು ನಿನಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ನಿನ್ ಕಣ್ಣಲ್ಲಿ ಬೆರಳಿಟ್ಟು ಆಡಿಸ್ತಾನೆ ಇರ್ತಾರೆ. ಯಾಕಪ್ಪ ಈ ಊರಿಗೆ ಬಂದೆ, ಯಾಕಪ್ಪ ಆರುಮುಗನ ಎದುರಾಕೊಂಡೆ ಅಂತ ಒಂದೊಂದು ದಿನ, ಒಂದೊಂದು ನಿಮಿಷ, ಒಂದೊಂದು ಕ್ಷಣ ನಿದ್ರೆ ಇಲ್ದೆ ನೀನ್ ಬದುಕ್ಬೇಕು. ಯಾರು ನೀವೆಲ್ಲ? ಆರ್ಮುಗಂ ಕಡೆಯವರು ಒಂದಿನ ಒಳಗಡೆ ಇದ್ದಿದ್ರೆ ರೆಕಾರ್ಡ್ ಬೇಕು. ತಪ್ಪು ಮಾಡದೆ ಯಾರನ್ನು ಒಳಗೆ ಹಾಕಕ್ಕಾಗಲ್ಲ. ತಪ್ಪು ಮಾಡಿದ್ರೆ ಮಾತ್ರ ಒಳಗಡೆ ಹಾಕೋದು. ಪೊಲೀಸ್ ಮೂಲಕ ಹೊಡಿ, ಇಲ್ಲ ನೋಡಿ, ಕೊಡಿ, ಇನ್ನ ಹೊಡಿ. ಹೊಡಿತೀಯಾ? ಇಲ್ಲೋಡಿ, ಇಲ್ಲೋಡಿ. ನೀನ್ ಹೊಡಿತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾಕಂದ್ರೆ ನಮ್ಮ ಅಣ್ಣ ಹೇಳವ್ರೆ, ನೀನ್ ಪೊಲೀಸ್ ಕೇಸ್ನಲ್ಲಿ 1 hour ನಲ್ಲಿ ಈಚೆ ಬರ್ತೀನಿ. ನೋಡ್ತೀಯಾ? ಸಾಹೇಬ್ರು ಫೋನ್. ಮಗ, ಸಾಹೇಬ್ರ ಗುಂಬಕ್ ಲೈನಲ್ಲಿ ರೆಡಿ ಆಗವ್ರೆ. ಸರ್, ಆರ್ಮುಗಂ ಕಡೆಯವ್ರನ್ನ ಅರೆಸ್ಟ್ ಮಾಡಿದ್ಯಂತೆ? ಸರ್, ನಾನು ಇನ್ನೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸರ್. ಮಾಡ್ಕೂಡ್ದು, ಅರೆಸ್ಟ್ ಮಾಡ್ಕೂಡ್ದು. ಬಟ್ ಸರ್, ನಾ ಹೇಳ್ದಷ್ಟು ಮಾಡಯ್ಯ. ಎಸ್ ಸರ್. ಯಾರವ್ರ ಮನೆ ಕಲ್ಲು ಹೊಡೆದಿದ್ದು? ನಾನೇ ಕಾರಣ ಹೊಡೆದಿದ್ದು. ಸರಿಯಾಗಿ ತಲೆಗೆ ಹೊಡಿತಿದ್ದೆ. ಈ ವೈಕುಂಠಣ್ಣನೇ ಬೇಡ ಅಂದಿದ್ದು. ಬೇಡ ಬಿಡು, ಒಂದೇ ದಿನಕ್ಕೆ ಹೆದರಿ ಓಡಕ್ತಾನಷ್ಟೇ. ಏರಿಯಾದಲ್ಲಿ ಕೊಲೆ ಆಗಿದೆ ಅಂತ ಯಾರೋ ಫೋನ್ ಮಾಡಿದ್ರಲ್ಲ, ಯಾರು? ನಮಸ್ಕಾರ ಸರ್, ಈ ರಂಗನೇ ಸರ್. ಈಗ ತಾನೇ 2 ಕುರಿನ ಕೊಂದ, ಕೋಳಿನೂ ಕೊಂದ. ಅದಕ್ಕೆ ನಮ್ಮ ಹುಡುಗರು ಫೋನ್ ಮಾಡಿದ್ದು. ದಿನ ಕೊಲೆ ಮಾಡ್ತಾನೆ ಇರ್ತಾನೆ ಸರ್. ಇವ್ರು ಬೂಟ್ ಕಾಲಿಂದ ಒದ್ದು ಒಳಗಾಕಿ ಸರ್. ಹಾಯ್. ನಿನ್ನ ಮೀಟ್ ಮಾಡ್ಬೇಕಿತ್ತು. ಅದಕ್ಕೆ ಕೆಲಸ ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನಾನು. ನ್ಯಾಯಕ್ಕಾಗಿ ಹೋರಾಡೋ ನೀವು ಖಂಡಿತವಾಗ್ಲೂ ಅಂತ ಕೆಲಸ ಮಾಡಿ. ನನಗೆ ಬರ್ತಾರೆ ಕೋಪಕ್ಕೆ ಒಬ್ಬೊಬ್ಬರನ್ನು ಶೂಟ್ ಮಾಡ್ಬೇಕಾಗಿ ಬರುತ್ತೆ. ಶೂಟ್ ಮಾಡಿ. ಅದಕ್ಕೆ ತಾನೇ ಗೌರ್ಮೆಂಟ್ ನಿಮ್ ಕೈ ಗನ್ ಕೊಟ್ಟಿರೋದು. ಆಗ ಶೂಟ್ ಮಾಡ್ತಾ ಹೋದ್ರೆ 100 ಜನ ಶೂಟ್ ಮಾಡಿ ಬಿಸಾಕ್ಬೇಕಾಗತ್ತೆ. 100 ಅಲ್ಲ, ಬೇಕಾದ್ರೆ 1000 ಜನರನ್ನ ಶೂಟ್ ಮಾಡಿ. ನಿಮ್ ಗನ್ಗೆ ಬಲಿ ಆಗೋರು ಬರೀ ಕೆಟ್ಟವ್ರೆ ತಾನೆ. ನೀವ್ ವಾಪಸ್ ಊರಿಗೆ ಹೋದ್ರೆ ನಿಮ್ ಊರ್ನವ್ರು ನಿಮಗ್ ಮರ್ಯಾದೆ ಕೊಡ್ತಾರಾ? ನಿಮ್ ತಂದೆ ತಾಯಿ ಸಂತೋಷ ಪಡ್ತಾರಾ? ಇಲ್ಲ ನಿಮಗ್ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗತ್ತಾ? ಹಾಗೊಂದ್ ವೇಳೆ ನೀವ್ ಅವಾಯ್ಡ್ ಮಾಡಿದ್ರು ಕೂಡ ಜನ ನಿಮ್ಮಂತಾನೆ ತಪ್ಪಾಗಿ ತಿಳ್ಕೊತಾರೆ. ಮರ್ಯಾದಸ್ಥರ ಮನೆಯಲ್ಲಿ ಹುಟ್ಟಿದವ್ ನಾನು. ನ್ಯಾಯಕ್ಕಾಗಿ ತಲೆ ಬಾಗೋ ಮನೇಲಿ ಬಾಳ್ದವ್ ನಾನು. ಒಳ್ಳೆ ಜನಗಳಿರೋ ಊರಲ್ಲಿ ಕೆಲಸ ಮಾಡ್ದವ್ ನಾನು. ಇದು ಕೊಚ್ಚೆ ಕಲ್ಲು ಹಾಕಿದ್ರೆ ಕಚಡ ನಮ್ಮ ಮೇಲೆ ತಾನೇ ಬೀಳುತ್ತೆ. ಕೊಚ್ಚೆ ಅಂತ ನೀವೇ ದೂರ ಓಡೋದ್ರೆ ಇದನ್ನೆಲ್ಲ ಸರಿಪಡಿಸೋರು ಯಾರು? ಕ್ಲೀನ್ ಎವ್ರಿಥಿಂಗ್. ಸಮಸ್ಯೆ ಅಂತ ಓಡೋದ ಅಂಥವ್ನ ನೀನ್ ಮದ್ವೆ ಆಗ್ತೀಯ ಅಂತ ನಾಳೆ ನನ್ ತಂದೆ ನನ್ನ ಕೇಳಿದ್ರೆ ನಾನ್ ಏನಂತ ಉತ್ತರ ಹೇಳಿ? ಅವತ್ತು ಥಿಯೇಟರ್ ಅಲ್ಲಿ 1000 ಜನರ ಮುಂದೆ ಒಬ್ಬೊಬ್ಬನ ಮೇಲೂ ಸಿಂಹ ತರ ಎಗಿರಿ ಹೊಡೆದಾಕದ್ರಲ್ಲ, ಎಲ್ಲ ಹೋಯ್ತು ಆ ನಿಮ್ ಕೋಪ? ಅವತ್ತು ಅವನೇನೋ ತಪ್ಪಾಗಿ ಮಾತಾಡ್ದ ಅಂತ ರಿವಾಲ್ವರ್ನ ಬಿಸಾಕಿ ಕಾಲ್ನಿಂದ ಹೊಕ್ಕಾಕದ್ರಲ್ಲ, ಎಲ್ಲ ಹೋಯ್ತು ಆ ವೀರತನ? ಯಾವ ಸಮಸ್ಯೆನೂ ಎದುರಿಸ್ದೆ ತನ್ ಗಂಡ ಯಾವಾಗ್ಲೂ ಸುರಕ್ಷಿತವಾಗಿರ್ಲಿ ಅಂತ ಕಟ್ಕೊಂಡ್ ಹೆಂಡತಿ ಆಸೆ ಪಡಬಹುದು. ಆದ್ರೆ ಲವ್ ಮಾಡೋ ಯಾವ ಹುಡ್ಗಿನೂ ಕೂಡ ಆ ರೀತಿ ಆಸೆ ಪಡಲ್ಲ. ತಾನ್ ಪ್ರೀತಿಸೋ ಹುಡ್ಗ ಸೋತು ಯಾವನೋ ಒಬ್ಬ ಗೆದ್ರೆ ಅದನ್ನ ಯಾವ ಹುಡ್ಗಿಯಿಂದನೂ ಸಹಿಸ್ಕೊಳಕ್ ಆಗಲ್ಲ. ಅಲ್ಲೋಡ ನಮ್ಮ ಇನ್ಸ್ಪೆಕ್ಟರ್ ಏನಮ್ಮ ಕಾಕಿ ಡ್ಯೂಟಿ ಬೇಜಾರಾಯ್ತಂತ ಬ್ಯೂಟಿ ಎತ್ತಾಕ ಬಂದಿದ್ಯಾ? ಏನ್ ಕಾಕಿ ಸೂಪರ್ ಆಗಿದೆ ಡ್ರೆಸ್ಸು, ನೀನೇ ಕೊಡ್ತಿದ್ದ? ಈ ಹಾಳ ಸಿಗ್ನಲ್ ನಮ್ಗೆ ಬೀಳ್ಬೇಕಾ?
ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಅರೆಸ್ಟ್ ಮಾಡಿ ಒಳಗಡೆ ಹಾಕು 1 hour ಅಲ್ಲಿ ಹೊರಗಡೆ ಬರ್ತೀನಿ ಅಂದೆ. ಬರ ಈಗ, ಟೈಮ್ ಈಗ ನಾನ್ ಕೊಡ್ತಾ ಇದ್ದೀನಿ. ಪಾತಾಳದಲ್ಲಿ ಹೂತೋಗಕ್ಕಿನ್ನ ಮುಂಚೆ ನಿಮ್ಮ ಅಣ್ಣಗೆ ಫೋನ್ ಮಾಡಿ ಬಂದು ಹೇಳ ಬಂದು ಕಾಪಾಡೋದಕ್ಕೆ. ಬಿಡ್ಬೇಕಂತೆ ಬಿಡೋ. ನಾನು ಹೋದ್ರೇನೆ ಸರಿ ಇದಕ್ಕೆ. ಅಣ್ಣ ಅಣ್ಣ ನೀನ್ ಟೆನ್ಷನ್ ಮಾಡ್ಕೋಬೇಡ, ಈ ಕೆಲಸನ ನಾನ್ ಮುಗಿಸ್ತೀನಿ. ನಡೀರೋ. ಫಿನಿಶ್ ಆಗಿರೋ ಫೈಲ್ ಕೊಡಿ. ತಗೊಳ್ಳಿ ಮೇಡಮ್. ಸರ್, ಹೊರಗಡೆ ಒಬ್ರು ಮೇಡಮ್ ನಿಮ್ಗೆ ಇದನ್ನ ಕೊಡೋ ಕೇಳಿದ್ರು. ಸರ್, ನೀವು ಕೇಳಿದ ಫೈಲ್ ಇದೆ. ನಮಸ್ಕಾರ ಇನ್ಸ್ಪೆಕ್ಟರ್. ಏನೋ ತುಂಬಾ ಕೋಪದಲ್ಲಿದ್ಯಾ ಅಂತ ಗೊತ್ತಾಯ್ತು. ಆ ಕೋಪನ ಸ್ವಲ್ಪ ತಣ್ಣಗ್ ಮಾಡ್ಬಿಟ್ಟು ಹೋಗೋಣ ಅಂತ ಖುದ್ದಾಗಿ ಬಂದೆ. ನನಗೂ ನಿನ್ಗೂ ಏನಯ್ಯ ಪರ್ಸನಲ್, ಸುಮ್ನೆ ನಾವ್ಯಾಕೆ ಕಿತ್ತಾಡ್ಕೋಬೇಕು? ಏನೋ ಆಗಿದ್ದು ಆಗೋಯ್ತು, ಆರಾಮಾಗಿ ಸೆಟಲ್ ಮಾಡ್ಬಿಟ್ ಬಾ ಅಂತ ಅಣ್ಣ ಹೇಳಿ ಕಳ್ಸಿದಾರೆ. ಇನ್ಮೇಲೆ ನಿನ್ ಸಿಟಿಯಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಲಿ ಅಂತ ಅಣ್ಣ ದೊಡ್ಡ ಮನ್ಸ್ ಮಾಡಿ ಹೇಳಿದಾರೆ. ಅದಕ್ಕೆ ಅರೆಸ್ಟ್ ಮಾಡಿ ಒಳಗಾಕಿರೋ ನಮ್ ಹುಡುಗರನ್ನ ರಿಲೀಸ್ ಮಾಡಯ್ಯ. FIR ಹಾಕಾಯ್ತು. ಅರ್ಧ ಬಿಸಾಕಯ್ಯ, ಬೇಕಾದ್ರೆ ನಾವೇ 4 ಬುಕ್ ಪ್ರಿಂಟ್ ಹಾಕ್ಸ್ ಕೊಡ್ತೀವಿ. ನೀನು ನಮ್ ಕಡೆ ಹಾಕ್ಬಿಟ್ಟೆ ಕಡೆಯ. FIR ಯಾಕೆ ಹರಿದಾಗ್ದೆ? FIR ಯಾಕೆ ಹರಿದಾಗ್ದೆ? ನೋಡೋ ತಮಾಷೆ ಮಾಡ್ತಿದ್ದಾನ. FIR ಯಾಕೋ ಹರಿದಾಗ್ದೆ? FIR ಯಾಕೆ ಹರಿದಾಗ್ದೆ? ನಾನ್ ಯಾರ್ ತಮ್ಮ ಅಂತ ಗೊತ್ತಿದ್ರು ನನ್ ಮೇಲೆ ಕೈ ಮಾಡ್ತಾ ಇದ್ಯಾ? ಹೇಳಿದ ತಕ್ಷಣ ಗೊತ್ತಾಗೋದಕ್ಕೆ ನೀನ ರಾಮನ್ ತಮ್ಮ, ಲಕ್ಷ್ಮಣನ, ಇಲ್ಲ ಧರ್ಮರಾಯನ್ ತಮ್ಮ, ಅರ್ಜುನನ? ನಿಮ್ಮ ಅಣ್ಣ ಒಬ್ಬ ಹುಟ್ಟು ಲೋಫರ್. ನೀನಂತ ಹಲ್ಕ ನನ್ ಮಗ ಅಂತ ಊರಿಗೆ ಗೊತ್ತಾವ್. ಸ್ಟೇಷನ್ಗೆ ಬಂದು ಎಲ್ಲರಿಗೂ ರೋಪ್ ಹೊಡೆದಿದ್ದ ತಪ್ಪು. ಪರ್ಮಿಷನ್ ಇಲ್ದೆ ಒಬ್ಬ ಅಧಿಕಾರಿ ಮುಂದೆ ಕೂತಿದ್ದು ದೊಡ್ಡ ತಪ್ಪು. ಸ್ವಲ್ಪನು ಮರ್ಯಾದೆ ಇಲ್ದೆ ಇನ್ನೊಬ್ಬರು ವಸ್ತನ್ನ ಕಿತ್ತಾಕಿದ್ದೆಲ್ಲದಕ್ಕಿಂತ ದೊಡ್ಡ ತಪ್ಪು. ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಒಳ್ಳೆ ಮಾತು ನಿನಗೂ ನಿಮ್ಮ ಅಣ್ಣಗೂ ನಾಟೋದಿಲ್ಲ. ಕೆಳಗ್ ಹಾಕಿ ತುಳಿದ್ರನೆ ನಿನಗೂ ನಿಮ್ಮ ಅಣ್ಣನಿಗೂ ಬುದ್ಧಿ ಬರೋದು. ಕೆಂಪೇಗೌಡ ಕಟ್ಟಿರೋ ಊರಲ್ಲೇ ಕೆಂಪೇಗೌಡ ನೀನ್ ಬಾಳ್ಬೇಕು ಅಂತ ಹೇಳ್ಕೊಡ್ತೀರಾ? ನೀನು ನಿಮ್ಮ ಅಣ್ಣ ನನಗೆ ಇದ್ರ ಸಮಾನ. ಗಳ್ಬಟ್ಟಿ ಮಾಡ್ತಾ ಇದ್ರಂತ ಒಳಗೆ ಗಾಡಿ ಸೀಸ್ ಮಾಡಿ ಫೋಟೋಗ್ರಾಫರ್ ಕಳ್ಸೋ.